ತಾಲೂಕು ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆ. ಮಣಿಕಂಠನಿಗೆ ಬೇರೆ ಕೆಲಸ ಕೊಡಬೇಕು ಎಂದು ಒತ್ತಾಯಿಸಿ ದಲಿತ ಮುಖಂಡರು ಬಾವಿಗಿಳಿದು ಧರಣಿ. ಟಿಎಚ್ಒ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಲು ಆಗ್ರಹ. ಚಾಮರಾಜನಗರ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟ ನಗರದ ನೇತ್ರಾವತಿ ತಮ್ಮನಾದ ಮಣಿಕಂಠನಿಗೆ ನಾನ್ ಕ್ಲಿನಿಕಲ್ ಸ್ವಚ್ಛತಾಗಾರ ಬಿಟ್ಟು ಬೇರೆ ಕೆಲಸ ಕೊಡಬೇಕು ಎಂದು ಒತ್ತಾಯಿಸಿ ದಲಿತ ಮುಖಂಡರು ಇಂದು ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಭೆಯಲ್ಲಿ ಬಾವಿಗಿಳಿದು ಧರಣಿ ನಡೆಸಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ದಲಿತ ಮುಖಂಡರಾದ ಸಿಕೆ ಮಂಜುನಾಥ್, ಸಿಎಂ ಶಿವಣ್ಣ, ಕೆಎಂ ನಾಗರಾಜು, ಕಂಡಕ್ಟರ್ ಚಾಸಿ ಸೋಮನಾಯಕ, ವಕೀಲರಾದ ಪ್ರಸನ್ನಕುಮಾರ್, ಪರಶಿವಮೂರ್ತಿ, ಗಣೇಶ್ ಪ್ರಸಾದ್, ದಡದಹಳ್ಳಿ ಶಂಕರ್, ನಾರಾಯಣ, ನಾಗೇಶ್, ಕುಂಬೇಶ್ವರ ಸ್ವಾಮಿ ಇತರರು ಮಣಿಕಂಠನಿಗೆ ನೀಡಿರುವ ಸ್ವಚ್ಛತಾಗಾರ ಬಿಟ್ಟು ಬೇರೆ ಕಡೆ ಕೆಲಸ ನೀಡಬೇಕು ಎಂದು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟ ನಗರದ ಅಂಬೇಡ್ಕರ್ ಬಡಾವಣೆಯ ನೇತ್ರಾವತಿಯವರ ತಮ್ಮನಾದ ಮಣಿಕಂಠರವರಿಗೆ ಫೆಬ್ರವರಿ 19ರಂದು ಹೊರಗುತ್ತಿಗೆ ಆಧಾರದ ಮೇಲೆ ಕೊಳ್ಳೇಗಾಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆದೇಶ ನೀಡಲಾಗಿದ್ದು, ಅವರಿಗೆ ನಾನ್ ಕ್ಲಿನಿಕಲ್ ಸ್ವಚ್ಛತಾಗಾರ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸಲು ಆದೇಶಿಸಿರುವುದನ್ನು ಖಂಡಿಸಿದ್ದಾರೆ. ಅಲ್ಲದೆ ಇದಕ್ಕೆ ಕಾರಣರಾದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ತಾಲೂಕು ಆರೋಗ್ಯ ಅಧಿಕಾರಿ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಸಭೆ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಈ ವಿಷಯವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮಣಿಕಂಠನಿಗೆ ಬೇರೆ ಕಡೆ ಉದ್ಯೋಗ ಕೊಡಿಸುವುದಾಗಿ ಭರವಸೆ ನೀಡಿದ ಮೇಲೆ ಧರಣಿ ನಿರತರು ಧರಣಿ ಕೈಬಿಟ್ಟರು. ನಂತರ ಸಭೆ ನಡೆಯಿತು. ವಕೀಲ ಪ್ರಸನ್ನಕುಮಾರ್ ಮಾತನಾಡಿ 2017ನೇ ಸಾಲಿನಲ್ಲಿ ಹಂದಿ ಜೋಗಿ ಜನಾಂಗ ನಿರಾಶ್ರಿತವಾಗಿತ್ತೆಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು, ಅಂದಿನ ಜಿಲ್ಲಾಧಿಕಾರಿಯಾದ ರಾಮು ಅವರು ಅಂದಿನ ನಗರಸಭಾ ಪೌರಾಯುಕ್ತರಿಗೆ ಚರ್ಚಿಸಿ 34 ಕುಟುಂಬಗಳಿಗೆ ಉಚಿತವಾಗಿ ನಿವೇಶನ ವಸತಿ ಕಲ್ಪಿಸಿಕೊಡುವುದಾಗಿ ಹೇಳಿ 8 ವರ್ಷಗಳು ಕಳೆದಿದೆ. ಅವರು ಸಮಾಜದ ಮುಖ್ಯವಾಹಿನಿಗೆ ಬಾರದ ಜನಾಂಗದವರಾಗಿದ್ದು, ಪರಿಶಿಷ್ಟ ಜಾತಿಯ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ನಿವೇಶನ ವಸತಿ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕಲ್ಪಿಸುವಂತೆ ಒತ್ತಾಯಿಸಿದರು. ರಾಮಸಮುದ್ರ ಶ್ರೀಕಂಠು ಮಾತನಾಡಿ, ಎಸ್ಸಿ ಎಸ್ಟಿಗಳಿಗೆ ಬಗರ್ ಹುಕಂ ಸಾಗುವಳಿ ಚೀಟಿ ವಿತರಣೆ ವಿಳಂಬವಾಗುತ್ತಿದೆ, ಶೀಘ್ರವಾಗಿ ಕೊಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೇರೆ ಕೆಲಸ ಕೊಡುವುದಾಗಿ ಒಪ್ಪಿಕೊಂಡ ಡಿಎಚ್ಒ ಸಭೆಯಲ್ಲಿ ಮುಖಂಡರು ಸಭೆಗೆ ಡಿಎಚ್ಒ ಕರೆಯಿಸುವಂತೆ ಪಟ್ಟು ಹಿಡಿದಾಗ ತಹಶೀಲ್ದಾರ್ ಡಿಎಚ್ಒ ಅವರನ್ನು ಕರೆಸಿದ್ದರು. ಡಿಎಚ್ಒ ಮಾತನಾಡಿ, ಮಣಿಕಂಠನಿಗೆ ಬೇರೆ ಗೌರವಯುತ ಕೆಲಸ ಕೊಡಿಸುವುದಾಗಿ ಒಪ್ಪಿಕೊಂಡರು. ಸಭೆಯಲ್ಲಿ ಆಲೂರು ನಾಗೇಂದ್ರ, ಸಿಎಂ ಕೃಷ್ಣಮೂರ್ತಿ, ಬ್ಯಾಡಮೂಡ್ಲು ಬಸವಣ್ಣ, ನಾಗರಾಜು, ರಂಗಸ್ವಾಮಿ, ದಲಿತ ಮುಖಂಡರಾದ ಶಿವನಾಗಣ್ಣ, ಮುರುಗೇಶ್, ನಟರಾಜಶೇಖರ್, ಶಶಿಕುಮಾರ್, ಇಒ ಶ್ರೀಕಂಠರಾಜ ಅರಸ್, ತಾಲೂಕು ಪರಿಶಿಷ್ಟ ಕಲ್ಯಾಣ ವರ್ಗಗಳ ಕಲ್ಯಾಣಾಧಿಕಾರಿ ಸುಬ್ಬರಾಯ, ಪೌರಾಯುಕ್ತ ಎಸ್ವಿ ರಾಮದಾಸ್, ಪಟ್ಟಣ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಾಜೇಶ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ನಂಜುಂಡೇಗೌಡ ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ಭಾಗವಹಿಸಿದ್ರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಅವ್ರೇನ್ ಫಾಲೋ ಒಂದು ಉದ್ದಾಗಿ ಬಂದಿಲ್ಲ ಅಂತ ನಾನು ಹೇಳಿದ್ದು, ಆದ್ರೆ ನಾನು ಫಾಲೋ ಅಪ್ ಮಾಡಿ ತರಿಸ್ಕೊಂಡಿರೋದು. ಬಟ್ ಆ ಹುಡುಗನಿಗೆ ಈ ಹುಡುಗ ನನ್ನ ಹತ್ರ ಬಂದು ಹೇಳ್ಕೊಂಡು ಹೋದಾಗಿತ್ತು, ನನ್ಗೆ ಈ ತರ ಕೆಲಸ ಕೊಟ್ಟಿದ್ದಾರೆ ಅಂತ. ಅವನು ಹೇಳ್ಕೊಂಡಿಲ್ಲ, ಆಯ್ತಾ. ಈಗ ಟಿಎಚ್ಒ ಹತ್ರನು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ರು, ನಾನು PRS ಅಲ್ಲಿ ಇದ್ದೀನಿ ಅಂತ ಹೇಳಿ. ಬಟ್ ನಾನು ಆ ಹುಡುಗ ನನ್ನ ಹತ್ರ ಬಂದು ಈ ತರ ಕೆಲಸ ಕೊಟ್ಟಿದಾರಲ್ಲ, ನನ್ನ ಹತ್ರ ಹೇಳ್ಕೋಬೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಡಿ ಗ್ರೂಪ್ ಕೆಲಸನೇ ಮಾಡಿಸ್ತೀನಿ, ನಾನು ಆ ಕೆಲಸ ಮಾಡಿಸಲ್ಲ ಅಂತಾನು ಹೇಳ್ತಾ ಇದ್ದಾರೆ, ಆಯ್ತಾ. ಅವ್ನು ಅಲ್ಲಿ ಒಂದು ಹೇಳಿ ಅವ್ರಿಗೆ ತೊಂದರೆ ಆಯ್ತು ಅಂದ್ರೆ ನಾವು ಯಾವ್ದಾದ್ರು ಬೇರೆ ಇಲಾಖೆಯಲ್ಲಿ ಕೊಡ್ಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇಷ್ಟ ಆಗೋದೇ ನಾನು ಜವಾಬ್ದಾರಿ. ಅದಕ್ಕೋಸ್ಕರನೇ ಮುಂದೆ ಸಭೆ ಆಗಿದೆ ಅಂದ್ಬಿಟ್ಟೆ ನಾವು
ನೀವು ತಗೊಂಡಿದ್ರಲ್ಲ ಮೇಡಮ್ ಮಾಹಿತಿ ತಗೊಂಡ್ರಲ್ಲ ಅದನ್ನ ಈಗ ನೀವು ಅಂದ್ರಲ್ಲ ಇದು ಮಾಹಿತಿ ನಂಗೆ ಇಲ್ಲ ಅಂದ್ರಲ್ಲ ನೀವು ಅದಕ್ಕೆ ನಾನು ಯಾವತ್ತೂ ನೀವು ಮಾಹಿತಿ ತಗೊಂಡ್ಮೇಲೆ ನೋಡ್ರಿ ಅಜಾಂತದಲ್ಲಿ ಒಂದು ಕಳಿಸಿ ಆಗಿದೆ ಅಂತ ಅಂತ ಹೇಳ್ಬೇಕು. ಇಲ್ಲಿ ಇಲ್ವೇ ಅಲ್ವಲ್ಲ ಮೇಡಮ್ ನೀವು ಅವ್ನಿಗೆ ಮಾಹಿತಿ ಬಂದಿರೋದು ಈ ಅಜಾಂತದಲ್ಲಿ ಇಲ್ವೇ ಅಲ್ವಲ್ಲ ತೋರಿಸಿ ಎಲ್ಲ ಹಾಕಿದಾರೆ ತೋರಿಸಿ ಎಲ್ಲಿದೆ ಹೇಳಿದಾರೆ ಅಂದ್ರೆ ಮತ್ತೆ ಇಲಾಖೆ ಈಗ ನೋಡಿ ಅವ್ನು ಬಂದಿದಾರಲ್ಲ ಕೊಟ್ಟಿದಾರಲ್ಲ ಅಲ್ಲಿ ಹೊರಗುತ್ತಿಗೆ ನೌಕರಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಅಥವಾ ನೇರ ಡಿ ಸಿ ಅವ್ರ ಪವರ್ ಬೇಕಲ್ಲ ಅವ್ರು ಹೇಳೋದು ಪ್ರಸನ್ನ ಅವ್ರು ಹೇಳೋ ಪ್ರಕಾರ ಡಿ ಸಿ ಅವ್ರಿಗೆ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಸಂತೆಮಳ್ಳಿ ಜೋಡಿ ಪ್ರಕರಣದಲ್ಲಿ 2 ಕುಟುಂಬಗಳಿಗೆ ನಾವು ಕೆಲಸ ಕೊಡ್ತೀವಿ. ಆ ರೀತಿ ಪ್ರಕರಣ ಅಂತ ಪರಿಗಣಿಸಿ ನೇರ ಪಿವನ್ನೇ ಕೊಡಿತು ಅಂದ್ರೆ ನೇರ ನೇಮಕಾತಿ ಆದ್ರೆ ಆ ರೀತಿ ಕೊಡ್ತೀನಿ ಅಂತ ಹೇಳ್ತೀರಾ ಅಥವಾ ಹೊರಗುತ್ತಿಗೆಯಲ್ಲಿ ಅವನ ಅರ್ಹತೆ ತಕ್ಕಂತೆ ಕೊಡ್ತೀರಾ ಅಥವಾ ನೇರ ನೇಮಕಾತಿಯಲ್ಲಿ ಅವನ ಅರ್ಹತೆ ತಕ್ಕಂತೆ ಕೊಡ್ತೀರಾ? ಸ್ಪಷ್ಟವಾದಂತ ನಿರ್ಧಾರ ನಿಮ್ಮಲ್ಲಿ ಇಲ್ಲ. ಸ್ಪಷ್ಟವಾಗಿ ನೀವು ನಮ್ಗೆ ವಿವರವಾಗಿ ಹೇಳಿ, ಜೊತೆಗೆ ಜಿಲ್ಲಾಧಿಕಾರಿಗಳನ್ನ ಮಾತಾಡಿ ಅವ್ರಿಗೊಂದು ನೇರ ನೇಮಕಾತಿ ಕೊಡಲಿಕ್ಕೆ ಅವಕಾಶ ಮಾಡ್ಕೊಡಿ ಮೇಡಮ್. ಇಲ್ಲೆಲ್ಲ ಒತ್ತಾಯ ಮಾಡ್ತಾವ್ರೆ. ಇದು ವಿಶೇಷ ಪ್ರಕರಣ ಅಂತ ಪರಿಸ್ಥಿತಿ ನೇತ್ರಾವತಿ ಕೊಲೆ ಪ್ರಕರಣದಲ್ಲಿ ಒಂದು ಸಾವಿನ ಪ್ರಕರಣದಲ್ಲಿ ಅಂತ ಹೇಳಿ ಡಿ ಸಿ ಅವ್ರಿಗೆ ಆಯ್ತು ಮಾಡ್ಕೊಡ್ತೀನಿ ಅನ್ನೋದಾದ್ರೆ ನಾವು ಧರಣಿ ಕೈ ಕೊಡ್ತೀವಿ. ಆ ರೀತಿ ಸ್ಪಷ್ಟವಾದಂತ ನಿರ್ಧಾರ ಉತ್ತರ ನಿಮ್ಮ ಹತ್ರ ಬರ್ತಾ ಇಲ್ಲ. ದಯಮಾಡಿ ಅಲ್ಲ, ನೀವು ಕ್ಲಾರಿಟಿನೇ ಇಲ್ಲ ನಿಮ್ಮಲ್ಲಿ ಉತ್ತರ. ಕ್ಲಾರಿಟಿ ಅಲ್ಲ, ನಾನು ಹೇಳ್ತಾ ಇದ್ದೀನಿ ನೇರ ನೇಮಕಾತಿಗೆ ಮೇಡಮ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ಔಟ್ ಸೋರ್ಸ್ಗೆ ಈಗ ಅಲ್ಲಿವರೆಗೂ ಕೆಲಸ ಮಾಡ್ತಾ ಇರ್ಲಿ ಅಂತಾನು ಹೇಳಿದ್ದೀನಿ. ಅವನು ಏನು ಎಜುಕೇಶನ್ ಈಗ ಸೆಕೆಂಡ್ ಪಿಚ್ನೇ ಮಾಡ್ಕೊಂಡಿದ್ದಾನೆ, ಕಂಪ್ಯೂಟರ್ ನಾಲೆಡ್ಜ್ ಇದ್ರೆ ಕಂಪ್ಯೂಟರ್ ಕೆಲಸ ತರನು ಅಥವಾ ಇಲ್ಲಾಂದ್ರೆ ಡಿ ಗ್ರೂಪ್ ಆದ್ರೂ ಪರವಾಗಿಲ್ಲ ಸದ್ಯಕ್ಕೆ. ಆದ್ರೆ ಅವ್ನು ಏನು ಕ್ಲೀನಿಂಗ್ ಅವ್ರು ಸಿಸ್ಟಮ್ ಹೇಳಿದ್ರಲ್ಲ ಅದು ಬೇಡ. ಅದಕ್ಕೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಆಯ್ತು, ನಾನು ಪ್ರೊಸೀಡಿಂಗ್ಸ್ ಮಾಡಿ ನಾನು ರೆಕಮೆಂಡ್ ಮಾಡಿ ಕಳಿಸ್ತೀನಿ. ನಾನು ಅದನ್ನ ಇದು ಮಾಡ್ತೀನಿ, ಫಾಲೋ ಪ್ರೊಸೀಡಿಂಗ್ಸ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ ಮೇಡಮ್ ಅದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ತಮ್ಮ ಜವಾಬ್ದಾರಿ ತಗೊಂಡು ಕೆಲಸ ಕೊಡಿಸಿ ಅವರಿಗೆ ಸ್ಪಷ್ಟನೆ ಕೊಡಿ. ಇನ್ನೊಂದು ನೇರ ನೇಮಕಾತಿ ಅದನ್ನ ಪ್ರಪೋಸಲ್ ಮಾಡಿ ದಯಮಾಡಿ ಅವ್ರಿಗೆ ಅಲ್ಲಿವರೆಗೂ ಕೆಲಸ ಕೊಡೋದು. ಎರಡು ಡಿಮ್ಯಾಂಡ್ಸ್. ಒಂದೊಂದು ಡಿಮ್ಯಾಂಡ್ಸ್ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ನೌಕರಿ ಕೊಡೋದು. ಇನ್ನೊಂದು ಅವ್ರಿಗೆ ನೇರ ನೇಮಕಾತಿಯಲ್ಲಿ ಪ್ರಪೋಸಲ್ ಕಳಿಸಿ ದಯಮಾಡಿ ದಯಮಾಡಿ ಅವ್ರಿಗೆ ಮತ್ತು DHO ಅವ್ರಿಗೆ ಫೈಲ್ ಮಾಡಬೇಕಾಗಿರ್ತಕ್ಕಂಥದ್ದು. DHO ಮತ್ತು ಸಂಬಂಧಪಟ್ಟಂತ ಏನು ದುರುದ್ದೇಶಪೂರ್ವಕವಾಗಿ ರೀತಿ ಮಾಡಿದ್ದಾರೆ ಏಜೆನ್ಸಿ ಇನ್ಕ್ಲೂಡಿಂಗ್ ದಯಮಾಡಿ ಈ 3 ಡಿಮ್ಯಾಂಡ್ಸ್ ಜಿಲ್ಲಾಧಿಕಾರಿ ಸಭೆಯಲ್ಲಿ ಪ್ರಸ್ತುತವಾಗಿ ಆಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಭೆ ನಡೆಸಲಿಕ್ಕೆ ನಮಗೆಲ್ಲ ಈ ರೆಸಲ್ಯೂಷನ್ಸ್ ಪಾಸಿಂಗ್ ಮಾಡಿದ್ದಾರೆ. ಈಗ ಇವತ್ತು ಕಮಿಟಿ ಮೆಂಬರ್ಗಳನ್ನ ಹೇಳ್ಕೊತಿರೋರಲ್ಲ ಆ ಒಂದು ಅರ್ಜಿಗೆ ಅವರ ಮಾಡ್ಕೊಳ್ಬೇಕು. ಜೊತೆಗೆ ಈ ಸಭೆಯಲ್ಲಿ ನಮ್ಮ ಧರಣಿಗೆ ಸಹಕಾರ ಕೊಟ್ಟಂತ ಸ್ನೇಹಿತ ಬಾಂಧವರಿಗೆಲ್ಲ ಹೊಂದಿಸಿ ಈ ಸಭೆನ ಮುಂದುವರ್ಸಕ್ಕೆ ನಾವು ವಾಪಸ್ ಧರಣಿನೇ ಹೇಳಿದ್ರು ಅದು ಇಲ್ಲ ಅಂತಂದ್ರೆ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಧರಣಿ ಕೈ ಬಿಡೋದಕ್ಕೆ ನೀವು ಮನವಿ ಮಾಡಬೇಕು. ಹೇಳಿ, ಅದರಿಂದ ಏನು ತೊಂದರೆ ಇಲ್ಲ, ಕೇಳ್ಬೇಕು ನೀವು. ನಮಗೆ ಆ ಹುಡುಗನಿಗೆ ಚಾಮರಾಜನಗರದ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬೇಕು. ಡಿ ಗ್ರೂಪೇ ಕೊಡಿ, ನೋ ಪ್ರಾಬ್ಲಮ್. ಚಾಮರಾಜನಗರ ಹಾಸ್ಪಿಟಲ್ ಅಲ್ಲೇ ಕೊಡಬೇಕು. ಅವನಿಗೆ ಸಂಬಳ ತಗ 11,000 ಸಂಬಳ ಕೊಟ್ರೆ ಅವ ಬಸ್ ಚಾರ್ಜ್ ಎಷ್ಟಾಗುತ್ತೆ ದುಡ್ಡು? ಅದೇ ಮಾತ್ರ 140 ರೂಪಾಯಿ ಬಸ್ ಚಾರ್ಜ್. ನೇರ ನೇಮಕಾತಿನ ಚಾಮರಾಜನಗರ ಹಾಸ್ಪಿಟಲ್ ಕೊಡಬೇಕು. ಆ ರೀತಿ ರಿಸಲ್ಯೂಷನ್ ಪಾಸ್ ಮಾಡೋದು ದಂಡ ಕೊಡ್ತೀವಿ ನಾವು. ಧರಣಿ ಕೈ ಬಿಡಿ ಅಂತ ರಿಕ್ವೆಸ್ಟ್ ಮಾಡಿ.
ನಾನು ಅದನ್ನ ಡಿಸಿಗೆ ರೆಕಮೆಂಡ್ ಮಾಡ್ತೀನಿ ಆಯ್ತಾ ಅಲ್ಲಿ ಅವ್ರ ಸೋರ್ಸಲ್ಲಿ ಕೊಟ್ಟಿದೆ ಅವ್ರ ಕೈ ಬಿಡಿ. ಅಧ್ಯಕ್ಷರೇ, ಈಗ ನೋಡಿ ಎರಡೆರಡು ಮಾತು ಬರ್ತಾ ಇದೆ. DHO ಅವ್ರಿಗೆ ನಾ ಮಾತಾಡಿದ್ರೆ ಅವರು ಆ ಕೆಲಸ ಎಲ್ಲ ಮಾಡ್ಸಲ್ಲ, ಡಿ ಗ್ರೂಪ್ ಮಾಡಿಸ್ತೀನಿ ಅಂತ ಹೇಳಿದಾರೆ, ಇಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರೆ. ಧರಣಿ ಕೈ ಬಿಟ್ಕೊಡಿ, ನಾನು ಅದನ್ನ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳ್ಬೇಕು ನೀವು. ನೀವು DC ಅವರು ರೆಕಮೆಂಡ್ ಮಾಡೋದಾದ್ರೆ ಈ ಮೀಟಿಂಗ್ ನೀವ್ ಯಾಕೆ ಮಾಡ್ತೀರಾ? ಈ ಮೀಟಿಂಗ್ ಅಲ್ಲಿ ನೀವು ಅಧ್ಯಕ್ಷತೆ ವಹಿಸಿ ವೇಸ್ಟ್ ಅನಿಸ್ತದೆ. ನೇರ ನೇಮಕಾತಿಗೆ ನಾನು ಹೇಳಿದ್ದು ಅವ್ರು ದಯಮಾಡಿ ಅದನ್ನ ನೇರವಾಗಿ ಬಿಡಿಸಿ ಹೇಳಿ. ನೇರ ನೇಮಕಾತಿಗೆ ಡಿಸಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ದು. ನೋಡಿ, ನಾವು ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಹುಟ್ಟಿ ಮೇಡಮ್, ನಾವ್ ಯಾರು ಅರ್ಜಿ ಹಾಕೊಂಡಿಲ್ಲ, ಆದ್ರೆ ಹುಟ್ಟತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಈ ದೇಶದಲ್ಲಿ ಹೆಣ್ಮಗಳ ಹೊಟ್ಟೆನಲ್ಲಿ ಪ್ರತಿಯೊಂದು ಗಂಡ್ಮಗು ಹೆಣ್ಮಗು ಹುಟ್ಟತಕ್ಕಂಥದ್ದು ನಮ್ಮ ಹಕ್ಕು, ಹುಟ್ಟಿದೀವಿ. ಆದ್ರೆ ಬಾತ್ರೂಮೇ ತೊಳಿಬೇಕು, ಕಕ್ಕಸೆ ಎತ್ತಬೇಕು. ಇದು ರಿಸರ್ವ್ ಮಾಡ್ತಾರವ್ರು ಯಾರು ಮಾಡ್ತಾ ಇದಾರೆ? ಪ್ರಜ್ಞಾವಂತರು ಇದನ್ನ ಅರ್ಥ ಮಾಡಿಕೊಂಡು ಸೂಕ್ತವಾದ ರೀತಿಯಲ್ಲಿ ಬಗೆಹರಿಸೋ ಪ್ರಯತ್ನ ಮಾಡಬೇಕು. ಅವ್ರು ಯಾರು ನರ್ಸ್ ಆ ಹುಡುಗನಿಗೆ ಬಾತ್ರೂಮ್ ತೊಳಿ ಅಂತ ಹೇಳಿದಂತ ನರ್ಸ್ ಮೇಲೆ ತಾವೇನು ಇನಿಷಿಯೇಟ್ ಮಾಡ್ತೀರಿ ಆಕ್ಷನ್ ಮಾಡಿ, ರೆಸಲ್ಯೂಷನ್ ಮಾಡಿ, ಅವ್ರ ಮೇಲೆ ಒಂದು SST ಅಟ್ರಾಸಿಟಿ ರಿಜಿಸ್ಟರ್ ಮಾಡಿ ಮೇಡಮ್. ನೀವು ರೆಸಲ್ಯೂಷನ್ ಮಾಡಿ ಆಯ್ತು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಏನು ಧರಣಿ ಕೊಟ್ಟಿದ್ದೀರಾ ಅದನ್ನ ಸಭೆ ನಡೆಸೋದಕ್ಕೆ ಅವಕಾಶ ಮಾಡ್ಕೊಳ್ಳಿ. ನಾನು ಇಷ್ಟು ವರ್ಷಗಳ ಕಾಲ ಕಳೆದಿದ್ರು ನಮ್ಮನ್ನ ಇನ್ನೂ ನೀವು ಬಾತ್ರೂಮ್ ತೊಳೆಯ ಲೆವೆಲ್ಗೆ ನೀವು ನಮ್ಮನ್ನು ಗುರುತಿಸ್ತೀರಿ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಏನಾಯ್ತು ಇಲ್ಲಿವರೆಗೆ? ಎಷ್ಟು ವ್ಯರ್ಥ ಆಗ್ತಾ ಇದೆ ನಮ್ಮ ಪರಿಶ್ರಮ. ಬಾಬಾ ಸಾಹೇಬರು ನಮ್ಗೆ ಎಜುಕೇಶನ್ ಕೊಟ್ಟರು, ಅಧಿಕಾರಿಗಳು ಇನ್ನೂ ಬಾತ್ರೂಮ್ ತೊಳಿ ಅಂತ ಹೇಳ್ತೀರಲ್ಲ ನಮ್ಮನ್ನ. ಇದಕ್ಕಿಂತ ದೊಡ್ಡ ವ್ಯವಸ್ಥೆ ಇನ್ನೇನ್ ಬೇಕು? ಈಗ DHO ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರು ಡಿ ಗ್ರೂಪ್ ಕೆಲಸನೇ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಅವಕಾಶ ಮಾಡ್ಕೊಡಿ, ಧರಣಿನ ಕೈ ಬಿಟ್ಟು ಮುಂದಿನ ಆಸನದಲ್ಲಿ ಕೂತ್ಕೊಂಡು ಸಭೆ ನಡೆಸೋದಕ್ಕೆ ಅನುವು ಮಾಡ್ಕೊಡಿ. ನಾವು ಶೆಡ್ಯೂಲ್ ಕಾಸ್ಟಲ್ಲಿ ಹುಟ್ಟೋದೇ ಬಾತ್ರೂಮ್ ತೊಳೆಯೋದಲ್ವಾ ನಿಮ್ಮ ಪ್ರಕಾರ? ಇಲ್ಲಪ್ಪ, ರೆಸಲ್ಯೂಷನ್ ಆಗ್ತಾ ಇದೆ. ಮಾಡ್ಕೊಂಡು ನಮ್ಮ